ಕೊಡಗು ಪತ್ರಕರ್ತರ ಸಂಘ ಪೊನ್ನಂಪೇಟೆ ತಾಲೂಕು ಘಟಕ, ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕ ಮತ್ತು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಸಹಯೋಗದಲ್ಲಿ ಪೊನ್ನಂಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಕಿರಿಯಮಾಡ ರಾಜ್ ಕುಶಾಲಪ್ಪ ಅವರ ಮುಂದಾಳತ್ವದಲ್ಲಿ ಅರಣ್ಯ ಮಹಾವಿದ್ಯಾಲಯದ ಗದ್ದೆಯಲ್ಲಿ ಏರ್ಪಡಿಸಿದ್ದ ಪತ್ರಕರ್ತರ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಪತ್ರಕರ್ತರು ಕೆಸರಿನಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಕೃಷಿ ಹಾಗೂ ತೋಟಗಾರಿಕೆ ಸಂಶೋಧನಾ ಘಟಕದ ಕ್ಷೇತ್ರ ಅಧೀಕ್ಷಕ ಡಾಕ್ಟರ್ ಸಿ ಪ್ರಶಾಂತ್ ಅವರು ಚೆಂಡು ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿ, ಕೆಸರುಗದ್ದೆ ಕ್ರೀಡಾಕೂಟ ಎನ್ನುವುದು ಕೊಡಗಿನ ಅನಾದಿ ಕಾಲದ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಇಂತಹ ಕ್ರೀಡಾಕೂಟಗಳಿಂದ ಗ್ರಾಮೀಣ ಪ್ರತಿಭೆಗಳು ಬೆಳಕಿಗೆ ಬರಲು ಸಾಧ್ಯವಾಗುತ್ತದೆ ಎಂದರು. ಹ್ಯಾಂಡ್ಬಾಲ್, ಹಗ್ಗಜಗ್ಗಾಟ ಹಾಗೂ ಓಟದ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಜಿಲ್ಲೆಯ ಸುಮಾರು 50ಕ್ಕೂ ಹೆಚ್ಚು ಪತ್ರಕರ್ತರು ಪಾಲ್ಗೊಂಡು ಸಂಭ್ರಮಿಸಿದರು. ಕೆಸರುಗದ್ದೆ ಅಂತ ಹೇಳುವುದು ನಮ್ಮ ಒಂದು ಜನಪದೀಯ ಕ್ರೀಡಾಕೂಟ. ಮಲೆನಾಡು ವ್ಯಾಪ್ತಿಯಲ್ಲಿ ಇದು ಪ್ರತಿ ವರ್ಷ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಇಡೀ ರಾಜ್ಯದಲ್ಲೇ ಈ ಒಂದು ಕೆಸರುಗದ್ದೆಗೆ ಪ್ರಾಮುಖ್ಯತೆಯನ್ನು ನೀಡಿ ಅದನ್ನು ಜನಪ್ರಿಯಗೊಳಿಸಿದಂಥ ಖ್ಯಾತಿ ಕೂಡ ನಮ್ಮ ಈ ಒಂದು ಪುಟ್ಟ ಕೊಡಗಿಗೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 32 ವರ್ಷಗಳ ಹಿಂದೆ ಕಗ್ಗೋಡ್ನಲ್ಲಿ ಯುವಜನ ಸಬಲೀಕರಣ ಇಲಾಖೆ ಮತ್ತು ನೆಹರು ಯುವ ಕೂಟದ ವತಿಯಿಂದ ನಡೆದಂಥ ಕೆಸರುಗದ್ದೆ ಕ್ರೀಡಾಕೂಟ ಹಲವಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂತು. ಅದೇ ಒಂದು ಮಲೆನಾಡು ವ್ಯಾಪ್ತಿಯಲ್ಲಿ ಮತ್ತು ಬೇರೆ ಮೈಸೂರಿನಲ್ಲಿ ಕೂಡ ಮಳೆಗಾಲದಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸುವಂಥ ಒಂದು ವ್ಯವಸ್ಥೆಗೆ ಕಾರಣವಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಕ್ರೀಡಾಕೂಟನ ಇವತ್ತು ನಮ್ಮ ಅರಣ್ಯ ಮಹಾವಿದ್ಯಾಲಯದ ಒಂದು ಗದ್ದೆಯಲ್ಲಿ ಆಯೋಜನೆ ಮಾಡೋದ್ರೊಂದಿಗೆ ಭತ್ತದ ಕೃಷಿ ಪ್ರಾತ್ಯಕ್ಷಿಕೆಯನ್ನು ಕೂಡ ಒಂದು ಪತ್ರಕರ್ತರಿಗೆ ಮಾಹಿತಿಯನ್ನು ಒದಗಿಸುವಂಥ ಕಾರ್ಯ ಕೂಡ ನಡೆದಿರುವಂಥದ್ದು ಕೂಡ ಶ್ಲಾಘನೀಯ. ಇವತ್ತು ಫಾರಿನ್ ಅಥವಾ ವಿದೇಶದಲ್ಲಿ ಏನಾಗ್ತಿದೆ ಅಂದರೆ ಇಂಥ ಕ್ರೀಡಾಕೂಟಗಳು ಅತ್ಯಂತ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ಗಮನವನ್ನು ಸೆಳೀತಿದೆ. ನಾವು
ಫಾರಿನ್ ಕಂಟ್ರಿಗಳಿಗೆಲ್ಲ ಅಲ್ಲಿ ನೋಡಿದಾಗ ಅಲ್ಲಿನ ಮಾಹಿತಿಗಳನ್ನ ಓದಿದಾಗ ಒಂದು ಪುಟ್ಟ ಕೆಸರುಗದ್ದೆ ಕ್ರೀಡಾಕೂಟ ನೋಡಲಿಕ್ಕೆ ಕೂಡ ಸಾವಿರಾರು ಜನ ಪ್ರವಾಸಿಗರು ಬರುವಂಥ ಒಂದು ವ್ಯವಸ್ಥೆ ಅಲ್ಲಿದೆ. ಸೊ ನಮ್ಮ ಕೊಡಗಿನಲ್ಲಿ ಕೂಡ ಇಂತಹ ಒಂದು ಕೆಸರುಗದ್ದೆ ಕ್ರೀಡಾಕೂಟಗಳು ನಡೆದಾಗ ಅದನ್ನು ಪ್ರವಾಸಿ ಆಕರ್ಷಣೆಯಾಗಿ ಪರಿವರ್ತನೆ ಮಾಡುವಂಥ ಎಲ್ಲ ಅವಕಾಶಗಳಿದೆ. ಯಾಕೆಂದರೆ ಕೊಡಗಿನವರು ಸಾಹಸ ಪ್ರಿಯರು ಮತ್ತು ಇಂತಹ ಕ್ರೀಡೆಗಳಲ್ಲಿ ಅತೀವ ಒಲವನ್ನು ಹೊಂದಿರುವರು. ಹಾಗೆ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೂಡ ಇಂಥ ಕ್ರೀಡಾಕೂಟಗಳು ನಡೆದಿದ್ದೆ ಆದರೆ ನಮ್ಮ ಪತ್ರಕರ್ತರ ಸಂಘ ಅದಕ್ಕೆ ಕೈ ಜೋಡಿಸಿ ಎಲ್ಲ ರೀತಿಯ ಸಹಾಯವನ್ನು ಮಾಡಲಿಕ್ಕೆ ಸಿದ್ಧ. ಮುಂದಿನ ಶುಕ್ರವಾರ ರಾಜ್ಯ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರು ಮತ್ತು ರಾಜ್ಯ ಕಾರ್ಯದರ್ಶಿಗಳು ಕೂಡ ಮಡಿಕೇರಿಗೆ ಆಗಮಿಸಲಿದ್ದಾರೆ. ಅವರೊಂದಿಗೆ ಕೂಡ ಈ ಒಂದು ವಿಷಯವನ್ನು ಪ್ರೋತ್ಸಾಹಿಸಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಅವರು ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಪ್ರಾಯೋಜಕತೆ ನೀಡಿ ಪ್ರವಾಸಿಗರನ್ನು ಕರೆಸೋದಾದರೆ ನಮ್ಮ ಪತ್ರಕರ್ತರ ಸಂಘ ಕೂಡ ಅದಕ್ಕೆ ಸಹಭಾಗಿತ್ವವನ್ನು ನೀಡುತ್ತದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸುಮಾರು 75 ವರ್ಷಗಳಿಂದ ಇಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಆಗಿ ಇದು ಭಾರತದಲ್ಲಿ ಸುಮಾರು ಯಾವುದೇ ಒಂದು ಪರ್ಟಿಕ್ಯುಲರ್ ವೆರೈಟಿ ರಿಲೀಸ್ ಆಗಬೇಕು ಅಂತಂತಂದ್ರೆ ಇದು ಈ ನಮ್ಮ ಕೇಂದ್ರ ಏನಿದೆ ಇಲ್ಲಿ ಬೆಂಕಿ ರೋಗ ನಿರೋಧಕ ತಳಿಗಳದ್ದು ಇದು ಇಲ್ಲಿ ಹಾಟ್ಸ್ಪಾಟ್ ಇದು ಭತ್ತದ ಬೆಂಕಿ ರೋಗದ ಒಂದು ಹಾಟ್ಸ್ಪಾಟ್ ಅಂತ ಕರೀತಾರೆ ಇದು ನಮ್ಮ ಪೊನ್ನಪೇಟೆ ಸ್ಟೇಷನ್. ಹಾಗಾಗಿ ಯಾವುದೇ ಒಂದು ಭಾರತದಲ್ಲಿ ಭತ್ತದ ತಳಿ ರಿಲೀಸ್ ಆಗಬೇಕು ಅಂತಂದ್ರೆ ಇಲ್ಲಿ ಬಂದು ಅದನ್ನ ಟೆಸ್ಟ್ ಮಾಡಿಸ್ಕೋಬೇಕು ಅವರು. ನಮ್ದು ಮೇನ್ ICRದು ಒಂದು ಸಂಸ್ಥೆ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಅಂತ ಹೇಳಿ ಹೈದರಾಬಾದ್ದು. ಅಲ್ಲಿಂದ ನಮಗೆ ಭತ್ತದ ತಳಿಗಳನ್ನ ಕಳಿಸ್ಕೊಡ್ತಾರೆ. ಪ್ರತಿ ವರ್ಷ ಸುಮಾರು ಒಂದು 4,000 ತಳಿಗಳು ಭಾರತದಲ್ಲಿ ಎಲ್ಲಾ ರಾಜ್ಯದಲ್ಲಿ ಬೆಳೀತಕ್ಕಂತಹ ಇನ್ಕ್ಲೂಡಿಂಗ್ ಬಾಸುಮತಿ ತಳಿಗಳನ್ನ ಇಲ್ಲಿ ಬೆಂಕಿ ರೋಗ ನಿರೋಧಕತೆಗೆ ಕಳಿಸ್ಕೊಡ್ತಾರೆ. ಅದನ್ನು ನಾವು ಇಲ್ಲಿ ಏನ್ ಮಾಡ್ತೀವಿ, ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಪ್ರತಿ ಒಂದು 1 ಮೀಟರ್ ಬೈ 1 ಮೀಟರ್ ಪ್ಲಾಟ್ ಅಲ್ಲಿ ಅದನ್ನ ಹಾಕೊಂಡು ಆ ಒಂದು ತಳಿಗೆ ಸುತ್ತ ನಾವೇನು ರೋಗ ಬರೋಂಥ ತಳಿಗಳನ್ನ ಇರ್ತವೆ ಅದನ್ನ ಹಾಕಿ ಅದ್ರ ಮಧ್ಯೆ ಕೂಡ ಅದು ನಾವು ಏನು ಒಂದು ತಳಿ ನಿರೋಧಕತೆಯನ್ನು ತೋರಿಸುತ್ತೆ ಅಂತಂದ್ರೆ ಅದು ಭಾರತದಲ್ಲಿ ರಿಲೀಸ್ ಮಾಡೋಕ್ಕೆ ಯೋಗ್ಯವಾದ ತಳಿ ಅಂತ ಹೇಳ್ಬಿಟ್ಟು ನಾವಿಲ್ಲಿಂದ ಸರ್ಟಿಫಿಕೇಶನ್ ಕೊಟ್ಟು ಅದನ್ನ ನಾವು ICRಗೆ ಕಳಿಸ್ಕೊಡ್ತೀವಿ. ಸೊ ಇಲ್ಲಿ ನಮ್ಮ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಈ ತರ ಭತ್ತದ ಒಂದು ರಿಸರ್ಚ್ ನ ಮಾಡ್ತಾ ಇದ್ದೀವಿ. ವಿಮುಖರಾಗ್ತಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ. ಕೆಲವು ಕಡೆ ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು, ಇನ್ನು ಕೆಲವು ಕಡೆ ನಮಗೆ ಸೂಕ್ತವಾಗಿ ಯಾರು ಕೆಲಸಗಾರರು ಸಿಗ್ತಾ ಇಲ್ಲ ಕೆಲಸಗಾರರನ್ನು ತಗೊಂಡು ಕೆಲಸ ಮಾಡಿಸಿ ಇದು ಮಾಡಿದಾಗ ಅದು ಭತ್ತದ ಬೆಳೆ ಮಾಡ್ತಕ್ಕಂಥದ್ದು ಲಾಭದಾಯಕ ಅಲ್ಲ, ಆರ್ಥಿಕವಾಗಿ ಲಾಭದಾಯಕ ಅಲ್ಲ, ಆ ಮಟ್ಟಕ್ಕೆ ಹೋಗಿಬಿಟ್ಟಿವೆ ಅನ್ನೋ ಕಾರಣಕ್ಕೆ ಭಾಳಷ್ಟು ಜನ ಭತ್ತ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ. ಹಾಗಾಗಿ ಭತ್ತದ್ದೇ ಒಂದು ವಿಚಾರ ಇರಲಿ, ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಆದರೆ ಈಗ ನಾನು ಅದರ ವಿಶೇಷ ಅದರ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಅಷ್ಟೊಂದು ಈಗ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮುಂದೆ ನಮ್ಮ ಫಾರ್ಮ್ ಸೂಪರಿಂಟೆಂಡೆಂಟ್ ಕೂಡ ಇದ್ದಾರೆ, ಭತ್ತದ ಸಂಶೋಧನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು. ನಾನು ಹಾಗೆ ಒಂದಷ್ಟು ಭತ್ತ ಕೃಷಿಯ ಬಗ್ಗೆ ಹೇಳೋದಾದರೆ ಈಗಿಲ್ಲಿ ನಾವು ಕಷ್ಟ ಇದೆ ನಿಜವಾಗ್ಲೂ ಭತ್ತ ಬೆಳೆದು ಇದು ಮಾಡೋದು. ಯಾಕಂದರೆ ಅದಕ್ಕಾಗಿ ಒಂದು ನಾಣ್ಣುಡಿನೇ ಉಟ್ಕೊಂಡ್ಬಿಟ್ಟಿದ್ದಾವೆ. ಈಗ ಭತ್ತ ಬೆಳೆಯೋದೇನು ಕತ್ತೆ ಕಾಯೋದೇನೆಲ್ಲ ಒಂದೇ ಅನ್ನಂಗೆ ಹಿಂಗೆಲ್ಲ ಮಾತುಗಳು ಬರ್ತಾ ಇದ್ದಾವೆ. ಆದರೆ ಅದು ಈ ಕೊಡಗು ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಭತ್ತ ಕೃಷಿಯನ್ನು ಬಿಡೋದು ಅಂತ ಸೂಕ್ತ ಅಲ್ಲ. ಯಾಕಂದರೆ ಒಂದು ಕಾರಣ ಏನು ಹೇಳ್ತೇವೆ, ನಮಗೆ ಈಗ ನಾವು ಬೇರೆ ಕಡೆಯಿಂದ ಬಂದು ಅಕ್ಕಿ ತಗೊಂಡು ಅನ್ನ ಮಾಡಿಕೊಂಡು ನಾವು ತಿನ್ಬೋದು, ಬೇರೆ ಭಾಗದಿಂದ ಬಂದಿರ್ತಕ್ಕಂಥದ್ದು. ಆದರೆ ಅದೇ ಕೊಡಗಿನಲ್ಲಿ ಬೆಳೆದಂಥ ಭತ್ತ ಆದರೆ ಅದರಲ್ಲಿ ಪೆಸ್ಟಿಸೈಡಲ್ ರೆಸಿಡ್ಯೂ ಅಂತ ಏನು ಹೇಳ್ತೇವಲ್ಲ ಅದು ಬಹಳಷ್ಟು ಕಡಿಮೆ ಇರ್ತದೆ ಅಥವಾ ನಿಲ್ಲು ಬರ್ತದೆ, ಇರೋದೇ ಇಲ್ಲ ಅದರಲ್ಲಿ. ಕಾರಣ ಏನು ಅಂತಂದರೆ ಈಗ ಬೇರೆ ಪ್ರದೇಶಗಳಿಗೆ ನಾವು ಬೇರೆ ಗಂಗಾವತಿಯಿಂದ ಬರ್ತವೆ, ದಾವಣಗೆರೆ ಕಡೆಯಿಂದ ಅಲ್ಲೆಲ್ಲ ಬರ್ತವೆ ಭತ್ತ. ಅಲ್ಲಿ ಏನಾಗಿರ್ತದೆ ಅಂದರೆ ಒಂದು ರೆಗ್ಯುಲರ್ ಶೆಡ್ಯೂಲ್ ಮೇಲೆ ಔಷಧಿಗಳನ್ನು ಹೊಡಿತಾನೇ ಇರ್ತಾರೆ. ನಮ್ಮ ಪೂರ್ವಜರೆಲ್ಲ ಅದನ್ನ ಪೂಜನೀಯ ಸ್ಥಳ ಅಂತ ಹೇಳಿ ಭತ್ತದ ಗದ್ದೆಯನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಅದು ಯಾಕೆಂತ ಹೇಳಿದ್ರೆ ಕಾರಣ ಇದೆ, ಅದರಿಂದ 5-6 ಉಪಯೋಗಗಳನ್ನ ಹೇಳ್ತಾರೆ. ಸೈಂಟಿಫಿಕಲಿ ಆಗಿರ್ಲಿಕ್ಕಿಲ್ಲ. ಒಂದು, ನೀರನ್ನ ಶುದ್ಧ ಮಾಡುತ್ತೆ ಗದ್ದೆ ಹೆಚ್ಚಿದ್ದಷ್ಟು ನೀರಿನ ಸ್ಟೋರೇಜ್ ಕೂಡ ಜಾಸ್ತಿ ಇರುತ್ತೆ, ನೀರನ್ನು ಹರಿಯುವ ನೀರನ್ನು ಕೂಡ ಅದು ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತೆ ನೋಡ್ತೀವಲ್ವ ಅಲ್ಲಿ ಕಪ್ಪೆಗಳು, ಆ ಡ್ರ್ಯಾಗನ್ ಹುಳಗಳು, ಎಷ್ಟು ಕ್ರಿಮಿಕೀಟಗಳು ಯಾವುದು ನಮ್ಮ ಪ್ರಕೃತಿಯನ್ನ ಬ್ಯಾಲೆನ್ಸ್ ಕಾಪಾಡಲಿಕ್ಕೆ ಅವಶ್ಯಕವೋ ಅಂತಹ ಎಲ್ಲ ಕ್ರಿಮಿಕೀಟಗಳು, ಎರೆಹುಳಗಳು ಪ್ರತಿಯೊಂದು ಕೂಡ ಆ ಗದ್ದೆಯನ್ನು ನಾವು ಮಾಡುವಾಗ ಅದರಲ್ಲಿ ಜೀವಿಸ್ತವೆ.
ಇವೆಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಳನ್ನ ಹಸನು ಮಾಡ್ತಾ ಇರ್ತವೆ. ನಮಗೆ ಆರೋಗ್ಯದಾಯಕವಾದಂತಹ ಒಂದು ವಾತಾವರಣನ ಸೃಷ್ಟಿ ಮಾಡ್ತಾ ಇರ್ತವೆ. ಮಣ್ಣಿನ ಫಲವತ್ತತೆಯನ್ನು ಕೂಡ ಅದು ಹೆಚ್ಚಿಸುತ್ತೆ. ಹವಾಮಾನವನ್ನ ಈಗ ಒದ್ದಾಡ್ತಾ ಇದ್ವಿ AC ಹಾಕಬೇಕು ಅಂತ, ಬೆಳಿಗ್ಗೆ ಯಾರಿಗಾದ್ರೂ ಅಲ್ಲಿ ಸೆಕೆ ಆಯ್ತಾ ನೋಡಿ, ಎಂತ ತಂಪು ವಾತಾವರಣ, ಅಷ್ಟು ಖುಷಿಯಾದ ಒಂದು ವಾತಾವರಣ. ಹಾಗೆ ಆ ಗದ್ದೆಯ ಬದುವಿನಲ್ಲಿ ನಿಂತ್ರೆ ಓಡಾಡಿದ್ರೆ ಅಂತ ಖುಷಿಯಾಗುತ್ತೆ ನಮಗೆಲ್ಲರಿಗೂ ಕೂಡ ಬಂಧುಗಳೇ. ಕಾರ್ಬನ್ ಅನ್ನು ಅದು ಸಂಗ್ರಹಿಸುತ್ತೆ ಭತ್ತದ ಗದ್ದೆ. ಅಷ್ಟೇ ಅಲ್ಲ, ನಮಗೆ ಈಗಾಗಲೇ ಹೇಳಿದ ಹಾಗೆ ಆಹಾರವನ್ನು ಒದಗಿಸುತ್ತೆ. ಹಸು ಕರುಗಳಿಗೂ ಕೂಡ ಭತ್ತವನ್ನು, ಒಣಗಿದ ಭತ್ತ, ಹುಲಿ ಹಸುಗಳಿಗೆ ಹಸಿರು ಭತ್ತವೇ ಸಿಗುತ್ತೆ ತೆನೆ ಸಮೇತ. ಹಸಿರು ಇದು ಭತ್ತವನ್ನು ಕೂಡ ಅದು ಒದಗಿಸೋದ್ರಿಂದ ನಿಜಕ್ಕೂ ಕೂಡ ಅದೊಂದು ಪವಿತ್ರವಾದ ನೆಲ ಅಂತ ಹೇಳ್ಬೋದು. ಆದರೆ ಎಚ್ಚರ ವಹಿಸದಿದ್ರೆ ಅದು ವಿಷಕಾರಿಯೂ ಕೂಡ ಆಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ನಮ್ಮಲ್ಲಿ ಎಲ್ಲರೂ ಈ ಕೆಸರು ಗದ್ದೆಯಲ್ಲಿ ಮಿಂದೆದ್ದು ಒಂದು ಆಟ ಆಡಿ ಸೋಲು ಗೆಲುವು ಬಿಡಿ. ಆದರೆ ಈ ಪೊನ್ನಂಪೇಟೆ ತಾಲೂಕು ಘಟಕದವರು ಏನು ಒಂದು ತಿಂಗಳ ಹಿಂದೆ ಏನು ವಿರಾಜಪೇಟೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರವಿಯಣ್ಣ ಸೇರಿ ಎಲ್ಲ ಒಂದು ಮಾತುಕತೆ ಮಾಡಿ ಕಾರ್ಯಕ್ರಮಗಳು ನಡೆಯಬೇಕು ಅಂದ ತಕ್ಷಣ ಒಂದೇ ತಿಂಗಳಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ಸಂಘಕ್ಕೆ ಒಂದು ಚಾಲನೆ. ಏನಂದರೆ 2 ತಿಂಗಳಿಗೆ ಒಂದು ಸಲ ಒಂದು ಕಾರ್ಯಕ್ರಮ, ಏನಾದರೂ ಸಂವಾದ ಕಾರ್ಯಕ್ರಮ. ಅಂಥ ದೊಡ್ಡ ಯೂನಿವರ್ಸಿಟಿ, ಒಂದು ದೊಡ್ಡ ಕಾಲೇಜ್ ಇದೆ ಇಲ್ಲಿ. ಈ ಕಾಲೇಜಿನ ಜೊತೆ ನಿಕಟ ಸಂಪರ್ಕ ತಗೊಂಡು ಸಂವಾದ ಕಾರ್ಯಗಳನ್ನ ಮಾಡ್ಬೋದು. ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮಾಡ್ಬೋದು. ಯಾಕಂದರೆ ಈ ಕಾಲೇಜಿನ ಬಗ್ಗೆ ನಾನು ಹೇಳಿದ್ರೆ 41 ವರ್ಷದ ಇತಿಹಾಸ. 85ನೇ ಇಸ್ವಿಯಲ್ಲಿ ಈ ರಾಜ್ಯದಲ್ಲೇ ಮೊದಲ ಬಾರಿಗೆ ಒಂದು ಏನು ಅರಣ್ಯಶಾಸ್ತ್ರ ವಿಭಾಗನ ಆರಂಭಿಸಿದ ಕೀರ್ತಿ ಕರ್ನಾಟಕ ರಾಜ್ಯದಲ್ಲಿ ಈ ಇನ್ಸ್ಟಿಟ್ಯೂಟಿಗೆ, ಸಂಸ್ಥೆಗೆ ಸಲ್ಲಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನಾನು ವಿಚಾರಿಸಿದಾಗ 100 ಜನ ವಿದ್ಯಾರ್ಥಿಗಳು ಅರೇಂಜ್ ಫಾರೆಸ್ಟ್ ಆಫೀಸರ್ಸು, DRFಗಳು. ಅದಕ್ಕಿಂತ ಮಿಗಿಲಾಗಿ ಒಂದು ವಿಶೇಷ ಅಂದರೆ 15 ವಿದ್ಯಾರ್ಥಿಗಳು UPSC ಬರೆದು IFS ಅಧಿಕಾರಿಗಳಾಗಿ ಈ ಕಾಲೇಜಿಂದ ಹೊರಗಡೆ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ತು. ತುಂಬ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಮತ್ತು ಎಲ್ಲ ಪ್ರೊಫೆಸರ್ಸು ಹಿಂದೆ 41 ವರ್ಷಗಳಿಂದ ಯಾರು ಸೇವೆ ಸಲ್ಲಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸಂಘದ ವತಿಯಿಂದ ಮತ್ತು ಎಲ್ಲರ ಪರವಾಗಿ ಪ್ರತಿಷ್ಠೆಯ ಒಂದು ಮಹಾವಿದ್ಯಾಲಯದಲ್ಲಿ ನಾವೆಲ್ಲ ಉಪಸ್ಥಿತಿದ್ದೇವೆ. ಈ ಒಂದು ಪ್ರತಿಷ್ಠೆಯ ಈ ಒಂದು ವಿದ್ಯಾಲಯದಲ್ಲಿ ನಮಗೊಂದು ಸಿಗುವಂಥ ಭಾಗ್ಯ ಮತ್ತು ಈ ಉಪನ್ಯಾಸಗಳನ್ನು ಕೇಳುವಂಥ ಭಾಗ್ಯ ನಮ್ಗೆ ಸಿಕ್ಕಿದೆ. ಏಕೆಂದರೆ ಈ ಶಟಲ್ ಬ್ಯಾಡ್ಮಿಂಟನ್, TT ಮತ್ತು ಬೇರೆ ಇಂಡೋರ್ ಗೇಮ್ಸ್ ಎಲ್ಲ ಆಡಿ ಕೆಲವು ಬೋರ್ ಆಗಿರ್ತದೆ. ಆದರೆ ಇವತ್ತಿನ ಒಂದು ಆಟ ಭಾರಿ ಚೆನ್ನಾಗಿತ್ತು. ಇವತ್ತಿನ ಪ್ರಕೃತಿ ಗೇಮ್ ಇನ್ವಾಲ್ವ್ಮೆಂಟ್ ಮುಂದಿನ ದಿನಗಳಲ್ಲಿ ಇದೆ. ಮಳೆಗಾಲದಲ್ಲಿ ಸೋಮಪೇಟೆ ಸಿದ್ದಾಪುರದವರು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದಾರೆ ಅಂತ ಕೇಳಿ ಬಂತು. ಅದನ್ನು ನಾವೆಲ್ಲ ಕೈ ಜೋಡಿಸಿ ಅದನ್ನು ಯಶಸ್ವಿಗೊಳಿಸೋಣ. ಮತ್ತೊಮ್ಮೆ ನಾವೆಲ್ಲ ಸೇರೋಣ. ಕೊಡಗಿನಲ್ಲಿ ಮಳೆ ಇಲ್ಲ, ಬೇರೆ ಕಡೆ ಎಲ್ಲ ಮಳೆ ಬರಗಾಲ ಅಂತ ಹೇಳ್ತಾರೆ. ನನಗೆ ನಮ್ಮ ಒಂದು ಅಷ್ಟು ಹಳೆಗಳು ಹೇಳ್ತಾ ಇದ್ರು, ಇದು ಕಾವೇರಿ ತಾಯಿಯ ಮಣ್ಣು, ಪವಿತ್ರ ಭೂಮಿ, ಯಾವತ್ತೂ ನೀವು ಹೆದರಬೇಡ. ಈ ಮಣ್ಣಲ್ಲಿ ಏನಿದ್ರು ಗಂಜಿಗೆ ನಿಮಗೆ ಮೋಸ ಮಾಡಲ್ಲ. ಆ ಕಾವೇರಿ ತಾಯಿ ನಮ್ಮ ಮೇಲೆ ಕೃಪೆ ತೋರಿಸಿದಾಳೆ. ನಾನು ನಿಜವಾಗ್ಲೂ ಈ ವರ್ಷ ಕೃಷಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಯೋಚನೆ ಮಾಡಿದ್ದೆ. ಹೊರಗಡೆ ಬರೋ ರಿಪೋರ್ಟ್ ನೋಡಿದಾಗ ಆ ತಾಯಿ ನಮಗೆ, ಕಾವೇರಿ ತಾಯಿ ಆ ಕೃಪೆಯನ್ನು ಒದಗಿಸಿದ್ದಾಳೆ. ಈ ವರ್ಷ ಹೆಂಗಾದ್ರೂ ಕೊಡಗಿನಲ್ಲಿ ಒಂದು 50-70% ಕೃಷಿ ಆಗೇ ಆಗ್ತದೆ. ಆ ತಾಯಿಯು ನಿಜವಾಗ್ಲೂ ನಮ್ಗೊಂದು ಸಪೋರ್ಟ್. ಇನ್ನು ಮುಂದೆ ಈ ಕಾರ್ಯಕ್ರಮನೇ ಅಲ್ಲ, ಮನೆಯವರು ಗ್ರೂಪಲ್ಲಿ ಮೆಸೇಜ್ ಆಗಿರೋ ಎಲ್ಲರೂ ಸಹ ಅಷ್ಟೇ, ಆ ಸಂಘ ಈ ಸಂಘ ಅಂತ ನೋಡ್ಬೇಕು. ನಾವೆಲ್ಲ ಕೊಡಗು ಪತ್ರ ಸಂಘ ನಾವು ಒಂದು ಕಲ್ಪನೆಯಲ್ಲಿ ಬಂದಿದ್ದೀವಿ. ಇದನ್ನು ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ನಮ್ದು. ಎಲ್ಲ ಕಾರ್ಯಕ್ರಮ ಆದಾಗ ಒಬ್ಬೊಬ್ರು ವೆಯ್ಟ್ ಮಾಡೋದು ಬೇಡ, ಎಲ್ಲರೂ ಒಟ್ಟಿಗೆ ಹೋಗುವ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೋಡಿ, ಈಗ ನೀವು ಅಲ್ಲಿಂದ ಬಂದಿದ್ರಿ, ನಮಗೂ ಅಲ್ಲಿ ಬರ್ಲಿಕ್ಕೆ ಸ್ಪಿರಿಟ್ ಇದು, ಎಲ್ಲರೂ ಹೋಗ್ಬೇಕು. ಈಗ ಜಿಲ್ಲಾ ಮಟ್ಟದ ಒಂದು ಕೆಸರುಗದ್ದೆ ಓಟ, ಅದಾದ್ಮೇಲೆ ಟಗ್ ಆಫ್ ವಾರ್ ಮತ್ತು ಹ್ಯಾಂಡ್ಬಾಲ್ ಈವೆಂಟ್ ಅನ್ನು ಆರ್ಗನೈಸ್ ಮಾಡಿದ್ರು. ಇದರಲ್ಲಿ ಗೆಲ್ಲೋದಕ್ಕಿಂತ ಪಾರ್ಟಿಸಿಪೇಟ್ ಮಾಡಿದ್ರದೇ ತುಂಬ ನಮಗೆ ಒಂದು ಎಂಜಾಯ್ಮೆಂಟ್ ಸಿಕ್ತು. ಎಲ್ಲರೂ ಕೂಡ ಎಷ್ಟೇ ನೀವು ಪತ್ರಕರ್ತರು ಸರ್, ಅನಿಲ್ ಸರ್ ಹೇಳಿದಂಗೆ ತುಂಬಾ ಹೆಕ್ಟಿಕ್ ವರ್ಕ್ ಇರುತ್ತೆ, 24 hours ವರ್ಕ್ ಇರುತ್ತೆ. ಅದರ ಮಧ್ಯೆ ಕೂಡ ಒಂದು ಮನೋರಂಜನೆಗೋಸ್ಕರ ನೀವು ಒಂದು ಕ್ರೀಡೆಯನ್ನು ಆಟ ಆಡಿದ್ರಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ಅರ್ಧ ದಿನವನ್ನ ನಾವು ಕ್ರೀಡೆಯಲ್ಲಿ ನಾವು ಎಷ್ಟೇ ಒಂದು ಒತ್ತಡ ಇದ್ರೂ ಕೂಡ ಆ ಒಂದು ಇದನ್ನ ಎಂಜಾಯ್ ಮಾಡಿದ್ರು. ಅದು ಒಂದು ಕ್ರೀಡೆಯ ಒಂದು ಗಮ್ಮತ್ತು ಅಂದರೆ ಅದೇನೆ. ನಾವು ಕ್ರೀಡೆಯಲ್ಲಿ ದಿನನಿತ್ಯ ನಮ್ಮ ತೊಡಗಿಸ್ಕೊಳ್ಳೋದ್ರಿಂದ ನಾವು ಅನೇಕ ರೋಗ ರುಜಿನಗಳಿಂದ ನಾವು ಮುಕ್ತವಾಗ್ಬೋದು. ನಾವು ನಮ್ಮ ಮನುಷ್ಯನ ಶರೀರ ಹೆಂಗೆ ಮಾಡಿರುತ್ತೆ ಅಂದರೆ ದೇವರು, ನಾವು ದಿನಕ್ಕೆ ಮಿನಿಮಮ್ ಅರ್ಧ ಗಂಟೆ ಆದರೂ ವಾಕ್ ಮಾಡಲೇಬೇಕು ಅಂತ ನಮ್ಗೆ ಹೇಳುತ್ತೆ. ಈ ಒಂದು ಸ್ಪೋರ್ಟ್ಸ್ ಸೈಕಾಲಜಿ ಆಗಲಿ, ಸ್ಪೋರ್ಟ್ಸ್ ಎನಾಟಮಿ ಮತ್ತು ಸ್ಪೋರ್ಟ್ಸ್ ಫಿಸಿಯಾಲಜಿ ಏನು ಹೇಳುತ್ತೆ ಅಂದರೆ, ನಾವು ದಿನದೊಂದು ಅರ್ಧ ಗಂಟೆ ನಾವು ವಾಕಿಂಗ್ ಅಥವಾ ರನ್ನಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್ ಯಾವುದಾದ್ರೂ ಕ್ರೀಡೆಯಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಾವು ಸದಾ ತುಂಬಾ ಫಿಟ್ ಆಗಿರ್ತೀವಿ.
ಮುಖ್ಯವಾಗಿ ನಮ್ಮ ದೇಹದಿಂದ ಒಂದು ಸ್ವಲ್ಪ ಆದರೂ ಈ ಥರ ಮಾಡಿದರೆ ಸ್ವಲ್ಪ ಆದರೂ ಸ್ವೆಟ್ ಹೊರಗೆ ಹೋದರೆ ನಮ್ಮಲ್ಲಿ ಇರುವಂಥ ಅನೇಕ ಕಾಯಿಲೆಗಳು ನಾವು ಸುಲಭವಾಗಿ ನಾವು ಪರಿಹರಿಸ್ಕೋಬೋದು. ನಾವು ಕ್ರೀಡೆಯಲ್ಲಿ ನಾವು ಉತ್ತಮ ಸಾಧನೆಯನ್ನು ಕೊಡಗು ಜಿಲ್ಲೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಇದು ಸ್ಥಾನವನ್ನು ಪಡೆದಿದೆ. ಪತ್ರಕರ್ತರಲ್ಲಿ ಒಂದು ವಿನಂತಿ ಏನಂದರೆ, ಇಂದು ಕ್ರೀಡೆ ಆ್ಯಕ್ಚುಲಿ ನಿಧಾನವಾಗಿ ನಶಿಸುತ್ತಾ ಬರ್ತಿದೆ. ಕ್ರೀಡೆಗೆ ಹೆಚ್ಚಿನ ಪೋಷಕರು, ಶಿಕ್ಷಣ ಸಂಸ್ಥೆಗಳು ಅಷ್ಟೊಂದು ಉತ್ತೇಜನವನ್ನು ಕೊಡ್ತಿಲ್ಲ. ಯಾಕಂದರೆ ಯಾವುದೇ ಒಂದು ಜಾಬಲ್ಲಿ ರಿಸರ್ವೇಷನ್ ಆಗಲಿ, ಕ್ರೀಡೆಗೆ ಒತ್ತು ಸ್ವಲ್ಪ ಕಡಿಮೆ ಆಗಿದೆ. ಮುಂಬರುವ ದಿನಗಳಲ್ಲಿ ಎಲ್ಲ ಇವನ್ ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಜಾಬ್ ಇದರಲ್ಲಿ ಕೂಡ ಕ್ರೀಡೆಗೆ ಒಂದಿಷ್ಟು ರಿಸರ್ವೇಷನ್ ಅಂತ ಇಟ್ಟರೆ ಖಂಡಿತವಾಗಿ ಮುಂದಿನ ನಮ್ಮ ಮಕ್ಕಳು ಆ್ಯಕ್ಚುಲಿ ಕ್ರೀಡೆಯಲ್ಲಿ ನಮ್ಮ ತೊಡಗಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಈ ಸಂದರ್ಭ ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಿವಿ ರವಿಕುಮಾರ್, ಗೌರವ ಸಲಹೆಗಾರ ಬಿಜಿ ಅನಂತ ಶಯನ, ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥ ಡಾಕ್ಟರ್ RN ಕೆಂಚಾರೆಡ್ಡಿ, ಡಾಕ್ಟರ್ ದೇಹಿಕಾ ಈಶ್ವರ್, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಮಲ್ಲೇಂಗಡ ಮಧುಷ್ ಪೂವಯ್ಯ, ಸೋಮರಪೇಟೆ ತಾಲೂಕು ಅಧ್ಯಕ್ಷ ಹರೀಶ್ ಕುಮಾರ್, ಪೊನ್ನಪೇಟೆ ತಾಲೂಕು ಸಂಘದ ಉಪಾಧ್ಯಕ್ಷ ಚಮ್ಮಟ್ಟಿರ ಪ್ರವೀಣ್, ಕಾರ್ಯದರ್ಶಿ ವಿನೋದ್ ಮೂಡಗದ್ದೆ, ಸಂಘದ ಪದಾಧಿಕಾರಿಗಳು, ಸದಸ್ಯರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ನೊಂದಿಗೆ ಕೊಡಗು ಪತ್ರಕರ್ತರ ಕೊಡಗು ಚಾನೆಲ್ ನ್ಯೂಸ್, ಚಂಪಾ ಗಗನ, ಪೊನ್ನಪೇಟೆ.